ಕರ್ಕೊಳ್ಳಿ ಮೇಡಮ್. ಇಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ. ಕಾಸ್ಟ್ ಇದು ಬಂದು 99, ಜಸ್ಟ್ 149 rupeesಗೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಮ್ಮರ್ ಮನೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಹೋಟ್ಲ್ ಹತ್ರನೂ ಕೂಡ ಬಂದಿದೆ. ನನ್ನ ತಮ್ಮ ಸರಿ ಬಾ ಊಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಸವೇಶ್ವರ ಖಾನಾವಳಿ ಹೋಟ್ಲಿಗೆ ಕರ್ಕೊಂಡು ಬಂದಿದ್ದ. ಸೋಮವಾರ ಮಧ್ಯಾಹ್ನ ಏನೋ ಬಂದಿದ್ವಿ ನಾವು ಹೋಟ್ಲಿಗೆ. ಸೊ ಈ ಬ್ರಾಂಚ್ ಬಂದ್ಬಿಟ್ಟು ಅಂದ್ರೆ ಒರಿಜಿನಲ್ ಬಸವೇಶ್ವರ ಖಾನಾವಳಿ ಬ್ರಾಂಚ್ ಜಯನಗರ್ ಅಲ್ಲಿದೆ. ಸಿನ್ಸ್ 1963 ಏನೋ ಇದೆ ಅಂತ ರೆಸ್ಟೋರೆಂಟು. ಸೊ ಪಾಪುನ ಹಿಂಗ್ ಕರ್ಕೊಂಡ್ ಬಂದಿರಲಿಲ್ಲ, ಅಮ್ಮ ಅಪ್ಪಾಜಿ ಜೊತೆ ಬಿಟ್ಬಿಟ್ಟು ನಾವು ಬಂದಿದ್ವಿ, ನಾನು ಅವನು ಇಬ್ರೇನೆ. ಸೊ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬರ್ತಿದ್ದಂಗೆ ಫುಲ್ ಕ್ರೌಡ್ ಇತ್ತು. ಸೊ ಸ್ವಲ್ಪ ಹೊತ್ತು ವೇಟಿಂಗ್ ಏರಿಯಾದಲ್ಲಿ ನಮ್ಮನ್ನ ವೇಟ್ ಮಾಡಿಸಿ ಆಮೇಲೆ ಟೇಬಲ್ ಎಲ್ಲ ಕ್ಲಿಯರ್ ಮಾಡಿಸಿ ಇಬ್ರಿಗೂ ಕೊಟ್ರು. ಸೊ ಗೊತ್ತಿರತ್ತೆ, ಬಸವೇಶ್ವರ ಖಾನಾವಳಿ ರೊಟ್ಟಿ ಊಟ ತಿನ್ನೋಣ ಅಂತ ಬಂದಿದ್ವಿ. ಸೊ ಟೇಬಲ್ ಅಲ್ಲೇನೆ ಅವ್ರದ್ದು 2-3 ತರ ಚಟ್ನಿ ಪುಡಿಗಳೆಲ್ಲ ಇತ್ತು. ಅದ್ರಲ್ಲೂ ನಿಂಬೆಕಾಯಿ ಉಪ್ಪಿನಕಾಯಿ ಇತ್ತು. ಆ ಕಡೆ ಎಲ್ಲ ಸ್ವಲ್ಪ ಸ್ವೀಟ್ ನಿಂಬೆಕಾಯಿ ಉಪ್ಪಿನಕಾಯಿ ಜಾಸ್ತಿ ಮಾಡ್ತಾರೆ. ಸೊ ಅದಂತೂ ತುಂಬಾ ಚೆನ್ನಾಗಿತ್ತು. ಇದೇ ಉಪ್ಪಿನಕಾಯಿ ಜೊತೆ ಸಾಲ್ಟ್ ಮತ್ತೆ ಮಿಕ್ಸ್ ಪಿಕಲ್ ಎಲ್ಲಾನು ಕೂಡ ಇಟ್ಟಿದ್ರು. ಸೊ ನಾವು ಜೋಳದ ರೊಟ್ಟಿ ಊಟ, ಬಾಳೆ ಎಲೆ ಊಟನ ಪ್ರಿಫರ್ ಮಾಡಿದ್ವಿ. ಸೊ ಅನ್ಲಿಮಿಟೆಡ್ ಊಟ ಅಲ್ಲಿ ಇದ್ದಿದ್ದು. ಅಂದ್ರೆ ಅದು ಮಂಡೇ ಆಗಿತ್ತೋ ಏನೋ ಗೊತ್ತಿಲ್ಲ, ಡೈಲಿ ಸಿಗುತ್ತೇನೋ ನನ್ಗೇನು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಹೋಳ್ಗೆ ಊಟ ಅಂತೂ ಇತ್ತು, ಹೋಳ್ಗೆ ತುಪ್ಪನೂ ಕೊಡ್ತಾರೆ. ಸೊ ಅನ್ಲಿಮಿಟೆಡ್ ಅಂದ್ರೆ 2 ರೀತಿ ಕಾಸ್ಟ್ ಇತ್ತು, AC ಮತ್ತೆ ನಾನ್ AC. ನಾನ್ AC ಬಂದ್ಬಿಟ್ಟು 290 rupees ಏನೋ ಚಾರ್ಜ್ ಮಾಡ್ತಾರೆ. AC ಬಂದ್ಬಿಟ್ಟು 330 rupees ಚಾರ್ಜ್ ಮಾಡ್ತಾರೆ. ಸೊ ಒಂದು ಅಥೆಂಟಿಕ್ ನಾರ್ತ್ ಕರ್ನಾಟಕ ಸ್ಟೈಲ್ ಜೋಳದ ರೊಟ್ಟಿ ಊಟ ಮಾಡ್ಬೇಕಂದ್ರೆ ನೀವು ಆರಾಮಾಗಿ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ಬೋದು. ಜಯನಗರ್ ಸೈಡ್ ಅಲ್ಲಿ ಏನಾದ್ರು ಇದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವ್ರದ್ದು ಅಡ್ರೆಸ್ ಸಿಗತ್ತೆ. ಅದು ಭವಾನಿ ಸ್ಟೋರ್ ಇದೆಯಲ್ಲ, ಇಮಿಟೇಷನ್ ಜ್ಯುವೆಲ್ರಿ, ಯೂಶಲಿ ಗೊತ್ತಿರತ್ತೆ ಎಲ್ರಿಗೂ. ಸೊ ಆ ಸ್ಟ್ರೀಟ್ ಅಲ್ಲೇನೆ ರೈಟ್ ಸೈಡ್ ಅಲ್ಲಿ 2nd floor ಅಲ್ಲೇನೋ ಇದೆ ಇದು ರೆಸ್ಟೋರೆಂಟು. ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಟೇಸ್ಟ್ಗಳು. ಅಂದ್ರೆ ಎಲ್ಲ ಅನ್ಲಿಮಿಟೆಡ್. ಹೋಳ್ಗೆ ಮಾತ್ರ ನೀವು ಎಕ್ಸ್ಟ್ರಾ ಬೇಕು ಅಂದ್ರೆ ಚಾರ್ಜ್ ಮಾಡ್ತಾರೆ, ಬಿಟ್ರೆ ಇನ್ನ ಪಲ್ಯಗಳಾಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಸೊ ಎಲ್ಲಾನು ಕೂಡ ಅನ್ಲಿಮಿಟೆಡ್. ನೀವು ಎಷ್ಟು ರೊಟ್ಟಿ ಬೇಕಾದ್ರೂ ತಿನ್ಬೋದು. ಸೊ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿತ್ತು. ನನ್ನ ತಮ್ಮ ಒಂದು 3 ರೊಟ್ಟಿ ತಿಂದ. ಅದ್ರಲ್ಲೂ ಬೆಣ್ಣೆ ಜೊತೆ ಕೊಡ್ತಾರಲ್ಲ, ಸೊ ಒಳ್ಳೆ ಕಾಂಬಿನೇಷನ್. ಬಿಸಿ ಬಿಸಿ ರೊಟ್ಟಿನ ಹಂಚ್ ಮೇಲಿಂದಾನೆ ಕೊಡ್ತಾರೆ, ಅದಿನ್ನೂ ಹುಬ್ಬಿರತ್ತೆ. ತುಂಬಾ ಸಾಫ್ಟ್ ಆಗಿತ್ತು ರೊಟ್ಟಿ. ಸೊ ಎಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ. ಊಟ ಮಾತ್ರ ಸಕ್ಕತ್ತಾಗಿತ್ತು. ನೀವು ಯಾರಾದ್ರೂ ಟ್ರೈ ಮಾಡಬೇಕು ನಾರ್ತ್ ಕರ್ನಾಟಕ ಸ್ಟೈಲ್ ಊಟ ಅಂತಂದ್ರೆ ಆರಾಮಾಗಿ ಹೋಗಿ ಟ್ರೈ ಮಾಡಿ. ಇಬ್ರಿಗೂ ಫಸ್ಟ್ ಆಫ್ ಆಲ್ ಹಸುವಾಗಿತ್ತು. ಸೊ ಒಳ್ಳೆ ಊಟ ಮಾಡ್ಕೊಂಡು ಪಾನ್ ತಿನ್ಕೊಂಡು ಈಗ ಹೋಗ್ತಾ ಇದ್ವಿ. ಇನ್ನೂ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೆ, ನನ್ನ ಮಗಳು ಅಳ್ತಾ ಇದ್ದಾಳೆ ಅಂತ ಫೋನ್ ಬಂತು. ಸೊ ಬೇಗ ಬೇಗ ತಿನ್ಕೊಂಡು ಹೋಗ್ತಾ ಇದ್ವಿ.
ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಮಂಗಳವಾರ ಮಧ್ಯಾಹ್ನ ಟೈಮ್ 1:30 ಆಗಿದೆ. ಸೊ ಪಾಪುಗೆ ಕೆಲವೊಂದು ವಿಂಟರ್ ವೇರ್ ಕಲೆಕ್ಷನ್ಸ್ ನ ಶಾಪಿಂಗ್ ಮಾಡಬೇಕಿತ್ತು. ಸೊ ಲಾಸ್ಟ್ ಟೈಮ್ ನಾನಿಲ್ಲಿ ಉತ್ರಳ್ಳಿ ರೋಡಲ್ಲಿ ಒಂದು ಶಾಪ್ಗೆ ಹೋಗಿದ್ದೆ, ಓಮ್ ಕಲೆಕ್ಷನ್ ಅಂತ. ಸೊ ಸಮ್ಮರ್ ಟೈಮಲ್ಲಿ ಹೋಗಿದ್ದು, ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಯ್ತು. ಸೊ ಅವಳಿಗೆ ಸಮ್ಮರ್ ಕಲೆಕ್ಷನ್, ಸಮ್ಮರ್ಸ್ ವೇರ್ಸ್ ಎಲ್ಲ ತಗೊಂಡ್ಬಂದಿದೆ. ಈಗಿನೇನು ವಿಂಟರ್ ಸ್ಟಾರ್ಟ್ ಆಗ್ತಿದೆ. ಸೊ ಅವಳಿಗೆಲ್ಲ ಸ್ವಲ್ಪ ಡ್ರೆಸ್ಗಳು ಹಳೇದೆಲ್ಲ, ಸ್ವಲ್ಪ ಮಕ್ಳು ಬಟ್ಟೆ ಗೊತ್ತಿರುತ್ತಲ್ಲ, ಫಿಟ್ ಆಗ್ತಾ ಇದ್ರು ಕಲೆಗಳು ಅದು ಇದು ಎಲ್ಲ ಕುತ್ಕೊಂಡಿರತ್ತೆ. ಸೊ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಎಲ್ಲ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ. ಸೊ ನಾನು, ಮಮ್ಮಿ, ಪಾಪು 3 ಜನನು ಹೋಗ್ತಾ ಇದೀವಿ. ಆಟೋ ಬುಕ್ ಮಾಡಿದೀನಿ, ಇನ್ನೇನು ಬರುತ್ತೆ. ಸೊ ನಮ್ಗೆ ಹತ್ರನೇ ಇದೆ, ಒಂದು 10 to 15 ಮಿನಿಟ್ಸ್ ಅಲ್ಲೆಲ್ಲ ಹೋಗಿ ಬರ್ಬೋದು. ಮಳೆ ಬೇರೆ ಬರಂಗಿದೆಲ್ಲ, ಸೊ ಅದಕ್ಕೆ ಆಟೋದಲ್ಲಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್. ಸೊ ಲಾಸ್ಟ್ ವ್ಲಾಗ್ ಅಲ್ಲಿ ಆಲ್ರೆಡಿ ತೋರಿಸಿದೆ, ಬಟ್ ಇವತ್ತು ತೋರಿಸ್ತೀನಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ, ಏನು ಎತ್ತ ಅಂತ. ಸೊ ಬನ್ನಿ ಶಾಪಿಂಗ್ ಹೋಗೋಣ. ಸೊ ಓಮ್ ಕಲೆಕ್ಷನ್ ಅಂತ ಶಾಪ್. ಸೊ ಇವ್ರದ್ದು 4 ಬ್ರಾಂಚ್ ಇದೆ ಅಂತೆ. ನಾವು ಬಂದಿದ್ದು ಉತ್ರಳ್ಳಿ ರೋಡಲ್ಲಿರುವಂತಹ ಬ್ರಾಂಚ್ಗೆ. ಸೊ ನಿಮ್ಗೆ ಹೊರಗಡೆನೆ ದೊಡ್ಡದಾಗಿ ಹಾಕ್ಬಿಟ್ಟಿರ್ತಾರೆ, 50 to 80% ಇದೆ ಅಂತ ಹೇಳ್ಬಿಟ್ಟು. ಸೊ ಬರ್ತಿದ್ದಂಗೆನೆ ಫಸ್ಟ್ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಆಗಿ ಕಿಡ್ ಸೆಕ್ಷನ್ ಇದೆ, ಮತ್ತೆ ಕೆಲವೊಂದು ಪಿಲ್ಲೋಸ್ಗಳು ಇಟ್ಟಿರ್ತಾರೆ. ಬಿಟ್ರೆ ಇನ್ನ ಕಂಪ್ಲೀಟ್ ಆಗಿ ಕಿಡ್ ಸೆಕ್ಷನ್ ಅಂದ್ರೆ ನ್ಯೂ ಬಾರ್ನ್ ಇಂದ ಅಪ್ ಟು 14 years ವರ್ಗೂ ಮಕ್ಕಳಿಗೆ ಇಲ್ಲಿ ಬಟ್ಟೆ ಸಿಗತ್ತೆ. ಕೆಲವೊಂದು ಡಿಸ್ಪ್ಲೇ ಮಾಡಿರ್ತಾರೆ, ಇನ್ನ ಕೆಲವೊಂದು ಈ ತರ ಎಲ್ಲ ಹ್ಯಾಂಗ್ ಮಾಡಿರ್ತಾರೆ. ಸೊ ಬೇರೆ ಬೇರೆ ಸೆಕ್ಷನ್ಸ್ ಗಳಲ್ಲಿ ಇಟ್ಟಿರ್ತಾರೆ. ಸೊ ನಮ್ಮಮ್ಮ ಅಂತೂ ಎಲ್ಲ ನಂಚೆಲ್ಲ ಕರೆಕ್ಟ್ ಸೈಜ್ ತಗೋತಿದ್ನಲ್ಲ, ನಮ್ಮಮ್ಮ ನೋಡಿ ಕರೆಕ್ಟ್ ಆಗುತ್ತೆ, ಸ್ವಲ್ಪ ದೊಡ್ಡ ಸೈಜ್ ತಗೋ ಅಂತ ಎಲ್ಲ ಬಟ್ಟೆಗೂ ಹಿಂಗೆ ಹೇಳ್ತಾನೆ ಇದ್ರು. ಬಟ್ ನಾನಂತೂ ಅವಳಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಫಿಟ್ಟಿಂಗ್ ಆಗಿದ್ರೆ ಅಷ್ಟೇ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಸೊ ತುಂಬಾ ಚೆನ್ನಾಗಿ ಕಾಣಿಸೋದು. ಸೊ ನಂಗಂತೂ ಕೆಲವೊಂದು ತಗೊಳ್ಳೋಣ ಅಂತ ಹೋಗ್ತೀನಿ ಪ್ರತಿ ಸಲ, ಬಟ್ ಅಲ್ಲಿನೋ ಕಲೆಕ್ಷನ್ಸ್, ಆ ಕ್ಯೂಟ್ ಕಲರ್ಸ್, ಪ್ರಿಂಟ್ ಎಲ್ಲ ನೋಡಿದ್ರೆ ತಗೋತಾನೆ ಇರ್ಬೇಕು ಅನ್ಸುತ್ತೆ. ಸೊ ಪ್ರತಿ ಸಲ ಇಷ್ಟು ತಗೊಳ್ಳೋದೊಂದು ಇನ್ನು ಬಜೆಟ್ ಜಾಸ್ತಿನೇ ಆಗುತ್ತೆ, ಬಿಕಾಸ್ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ. ಸೊ ಕಂಪ್ಲೀಟ್ ಬೇಸ್ಮೆಂಟ್ ಬಂದು ಕಿಡ್ಸ್ ಸೆಕ್ಷನ್, ಅದಾದ್ಮೇಲೆ ಟೋಟಲ್ 4 ಫ್ಲೋರ್ಸ್ ಇದೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ರು ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳು, ಕೆಲವೊಂದು ಸ್ಟೋರೇಜ್ ಐಟಮ್ಸ್, ಆಮೇಲೆ ಕೆಲವೊಂದು ಅಸೆಸರೀಸ್, ವ್ಯಾಲೆಟ್ಸ್, ಈ ತರ ಎಲ್ಲ ಇದೆ. ಆಮೇಲೆ ಫುಟ್ವೇರ್ಸ್ ಗಳಿದೆ. ಸೊ ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವುಮೆನ್ ಸೆಕ್ಷನ್, ಅಂದ್ರೆ ಹೆಣ್ಮಕ್ಳ ಕುರ್ತಾಸ್, ಟಾಪ್ಸ್ಗಳು, ಇನ್ನರ್ಸ್ ಅದೆಲ್ಲ ಸಿಗುತ್ತೆ. 4th ಫ್ಲೋರ್ ಬಂದು ಸೊ ಅಂದ್ರೆ 3rd ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮೆನ್ ಸೆಕ್ಷನ್. ಹೊಡಿತಾರವರು, ಯಪ್ಪ ಬಾ ಬಾ ನಡಿ ಈ ಕಡೆ, ಇಲ್ಲೋಗಿ ನೋಡು, ಹೋಗು ಹೋಗು ನಡಿ. ಚಿನ್ನಮ್ಮ ಬಾಯ್ಲಿ, ಚಿನ್ನಮ್ಮ ಬೇಕಾ? ಇತ್ತವ No, 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 no.
ಅವೆಲ್ಲ ಮುಟ್ಬೇಡ ಬಾಯ್ ಬಾಯ್ ಈ ಕಡೆ ಬಾ ಈ ಕಡೆ ಬಾ ನೋಡಿ ಇಲ್ಲ ಬಿಡಿ ಇಡ್ಸಿದೀನಿ ನಡಿ ಹೊಲ ಅಜ್ಜಿ ಅಜ್ಜಿ ಇಲ್ಲ ಐತ್ ನೋಡಿ ಎಷ್ಟದು ದೊಡ್ಡವಾದ್ವಾ ಇವು ಏನು ಬೇಕಾ ಬೇಕಾ ಹಾಕೋ ಎರಡು ಬೇಕಾ ಯಾವುದು ಅಲ್ಲಿ ಕೆಳಗಡೆ ಇದೆ ನೋಡು ಕೆಳಗಡೆ ಎತ್ಕೋ ಅದನ್ನ ಅದ್ ಬೇಡ ದೊಡ್ಡದು ಇಲ್ಲಿದೆ ನೋಡಿ ಇಲ್ಲಿ ಚಿಕ್ಕದು ಚಿನ್ನಮ್ಮ ಇಲ್ಲಿ ಇಲ್ಲಿದೆ ನೋಡಿ ಎಷ್ಟೊಂಡು ಅಲ್ಲೆಲ್ಲ ಇದೆ ನೋಡಿ ಎಷ್ಟೊಂಡು ಅದ್ ಬೇಕಾ ಹೊಡಿತಾರಲ್ಲಿ ಎಲ್ಲ ಎಸ್ತ್ರೆ ಅಯ್ಯೋ ಸಾಕು ಸಾಕು ಇದೆ ಬೈದ್ರು ನೋಡಲಿ ಬೇಕಂತೋಳ ಕೊಡು ಅವ್ರ ಸೈಜ್ ಎಷ್ಟು 1920 ಅಲ್ಲ ಕೊಡಮ್ಮ ಅವ್ರಿಗೆ ಅವ್ರದ್ದು ಕೊಡುದು ನಮ್ದಿಲ್ಲ ಕೊಡು ಬೇಡ ಬಾ ಅವ್ರದ್ದು ಕೊಡು ಕೊಡಮ್ಮ ಅವ್ರಿಗೆ ಅವ್ರಿಗೆ ಕೊಡು ಅಕ್ಕನ್ ಕೊಡು ಹಾ ಗುಡ್ ಗರ್ಲ್ ಗುಡ್ ಗರ್ಲ್ ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಶಾಪಿಂಗ್ ಮುಗಿಸ್ಕೊಂಡ್ ಬಂದ್ವಿ. ಬಂದ ತಕ್ಷಣ ತೋರ್ಸೋಣ ಅನ್ಕೊಂಡೆ, ಬಟ್ ಬಂದ ತಕ್ಷಣ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅವಳನ್ನ ಮಲಗಿಸ್ಬಿಟ್ಟು ತೋರ್ಸೋಣ ಅನ್ಕೊಂಡೆ, ಬಟ್ ಅವಳು ಏನ್ ಮಾಡಿದ್ರು ಮಲಗ್ಲಿಲ್ಲ. ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ತೋರ್ಸೋಣ ಅಂತ, ಬಿಕಾಸ್ ಎಲ್ಲ ಎತ್ತಿಡ್ಬೇಕು, ಆ ಟ್ಯಾಗ್ಸ್ ಎಲ್ಲ ರಿಮೂವ್ ಮಾಡ್ಬೇಕು. ಈ ಸಲ ನಾನು ವಿತ್ ರೇಟ್ ಅಂದ್ರೆ ಅದು ಎಷ್ಟು ಕಾಸ್ಟ್ ಆಗತ್ತೆ ಅಂತ ಹೇಳೋಣ. ಲಾಸ್ಟ್ ಟೈಮ್ ಜಸ್ಟ್ ತೋರ್ಸಿದ್ದೆ ಅಷ್ಟೇ, ನಾನು ಅಮೌಂಟ್ ಎಲ್ಲ ಏನ್ ಹೇಳಿರ್ಲಿಲ್ಲ. ಸೊ ಈ ಸಲ ಅಮೌಂಟ್ ಹೇಳ್ಬಿಟ್ಟು ತೋರ್ಸೋಣ ಅಂತ. ಯಾವುದೇ ರೀತಿಯ ಟ್ಯಾಗ್ಸ್ ಏನು ರಿಮೂವ್ ಮಾಡಿಲ್ಲ ನಾನು, ಬಿಕಾಸ್ ಎಲ್ಲದೂ ನೆನ್ಪಿಟ್ಕೊಳಕ್ ಆಗಲ್ಲ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ. ಪ್ರತಿ ಸಲ ಸ್ವಲ್ಪ ಅಂತಾನೆ ಹೋಗೋದು, ಬಟ್ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ಹೋದ ತಕ್ಷಣ, ಬಿಕಾಸ್ ರೀಸನೇಬಲ್ ರೇಟ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಬಟ್ಟೆಗಳಲ್ಲಿ ಸಿಗುತ್ತೆ. ನಾನ್ ಸೆಕೆಂಡ್ ಟೈಮ್ ಇದು ಹೋಗಿದ್ದು. ಫಸ್ಟ್ ಟೈಮ್ ಒಳಗ್ ತಂದಿರೋ ಬಟ್ಟೆಗಳು ಇನ್ನೂ ಕಲರ್ ಶೇಡ್ ಆಗ್ದಂಗ್ ತುಂಬಾ ಚೆನ್ನಾಗಿದೆ. ಬಟ್ ವಿಂಟರ್ ಕಲೆಕ್ಷನ್ಸ್ ಗಳು ಬೇಕಿತ್ತು ಕೆಲವೊಂದು ಅಂತ ಹೇಳ್ಬಿಟ್ಟು ಹೋಗಿದ್ದು. ಸೊ ತೋರಿಸ್ತೀನಿ ಒಂದೊಂದೇ ಏನೇನು ಅಂತ ಹೇಳ್ಬಿಟ್ಟು. ಫಸ್ಟ್ ಬಂದು ಇದು ಕ್ಯೂಟ್ ಜೀನ್ಸ್ ಜಾಕೆಟ್. ಸೊ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಇದು ಆಕ್ಚುಲಿ ಹೇಳ್ಬೇಕಂದ್ರೆ 0 to 3 months ಸೈಜ್ ಇದೆ ಇದು. ಬಟ್ ಅವಳಿಗೆ ಕರೆಕ್ಟ್ ಫಿಟ್ ಆಗ್ತಿದೆ ಈಗ. ಇನ್ನ ಒಂದು 3 to 4 months ಅಷ್ಟೇ ಆಗೋದು, ಆಮೇಲೆ ಆಗಲ್ಲ ಅವಳಿಗೆ. ಬ್ಯಾಕ್ ಸೈಡ್ ಈ ತರ ಮಿಕ್ಕಿದು ಡಿಸೈನ್ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ. ನಂಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ನಮ್ಮಮ್ಮ ಬೇಡ ಇದು ಸೈಜ್ ಇದಾಗತ್ತೆ, ಸ್ವಲ್ಪ ದಿನ ಅಷ್ಟೇ ಹಾಕಕ್ಕಾಗೋದು, ಬೇಡ ದೊಡ್ಡ ಸೈಜ್ ತಗೊಂಡು. ಬಟ್ ನಂಗೆ ದೊಡ್ಡ ಸೈಜ್ ಸಿಗ್ಲಿಲ್ಲ. ಬಟ್ ನೋಡಿದ ತಕ್ಷಣ ತುಂಬಾ ಕ್ಯೂಟ್ ಆಗಿದೆ ಅನ್ಸ್ತು ಜೀನ್ಸ್ ಜಾಕೆಟ್. ಇದು ಪ್ರಿಂಟ್ ಎಲ್ಲ, ಸೊ ಹಾಗಾಗಿ ತಗೊಂಡೆ. ಇದ್ರ ಕಾಸ್ಟ್ ಬಂದು 299 rupees. ಸೊ 299ಗೆ ಇದು ಕ್ಯೂಟ್ ಜೀನ್ಸ್ ಜಾಕೆಟ್. ಸೊ ನೆಕ್ಸ್ಟ್ ಬಂದು ಇದು ಒಂದು ಕ್ಯೂಟ್ ಫ್ರಾಕ್. ಸೊ ಸ್ಟ್ರಾಬೆರಿ ಪ್ರಿಂಟ್ ಅಲ್ಲಿ ಇದೆ, ಈ ತರ ಬರುತ್ತೆ. ಸೊ ಕಾಣಿಸ್ತಿದ್ಯಾ? ಇದು ಆಕ್ಚುಲಿ ಸಮ್ಮರ್ ಡ್ರೆಸ್ ಅಂತಾನೆ ಹೇಳ್ಬೋದು, ಬಟ್ ಕ್ಯೂಟ್ ಆಗಿದೆ ಅಂತ ಅನ್ಸ್ತು, ಹಾಗಾಗಿ ತಗೊಂಡೆ.
ಇದ್ರ ಮೇಲೆ ಸ್ವೆಟರ್ ಜಾಕೆಟ್ ಏನಾದ್ರು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಅದು ಜೀನ್ಸ್ ಜಾಕೆಟ್ ಹಾಕಿದ್ರು ಸಕ್ಕತ್ತಾಗಿ ಕಾಣಿಸುತ್ತೆ ಇದಕ್ಕೆ. ಸೊ ಹಾಗಾಗಿ ತಗೊಂಡೆ. ಇದು ಅಡ್ಜಸ್ಟ್ಮೆಂಟ್ ಕೂಡ ಇದೆ, ಸೊ ಮಾಡ್ಕೋಬಹುದು. ಇದು ಕಾಸ್ಟ್ ಬಂದು ಜಸ್ಟ್ 149 rupeesಗೆ ಈ ಫ್ರಾಕ್. ಸೊ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಅವ್ರದ್ದು 2-3 ಬ್ರಾಂಚ್ ಇದೆ ಅನ್ಸುತ್ತೆ, ಬಟ್ ನಾನ್ ಹೋಗಿದ್ ಮಾತ್ರ ಉತ್ರಳ್ಳಿ ಅಲ್ಲಿರುವಂತಹ ಇದಕ್ಕೆ. ಸೊ ನೆಕ್ಸ್ಟ್ ಬಂದು ಇದು ಒಂದು ಡಂಗ್ರಿ ಸೆಟ್ ಕೂಡ ತಗೊಂಡೆ. ಸೊ ಇದು ಲೈಟ್ ಪರ್ಪಲ್ ಕಲರ್ ಅಲ್ಲಿ ಇದೆ. ಸೊ ಫುಲ್ ಬಟನ್, ಬ್ಯಾಕ್ ಸೈಡ್ ಈ ತರ ಬರುತ್ತೆ. ಒಳಗಡೆ ನಾವೇನಾದ್ರೂ ಫುಲ್ ಸ್ಲೀವ್ಸ್ ಟಿ ಶರ್ಟ್ಸ್ ಗಳನ್ನ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಅಷ್ಟೇ ಲೈಟ್ ಪರ್ಪಲ್ ಕಲರ್ ಅಲ್ಲಿ ಇದೆ. ಇದ್ರ ಕಾಸ್ಟ್ ಬಂದು 199. ಇದು ಆಕ್ಚುಲಿ ಮೆಟೀರಿಯಲ್ ಬಂದು ಜೀನ್ಸ್ ಮೆಟೀರಿಯಲ್ ಇದೆ. ಸೊ ಅದು ಡೆನಿಮ್ ಬರುತ್ತಲ್ಲ, ಸೊ ಆ ಮೆಟೀರಿಯಲ್ ಇದೆ, ಬಟ್ ನೋಡಕ್ ಆ ತರ ಕಾಣಿಸಲ್ಲ. ಸಕ್ಕತ್ತಾಗಿದೆ 199 rupeesಗೆ. ನೆಕ್ಸ್ಟ್ ಬಂದು ನನ್ಗೆ ಆಕ್ಚುಲಿ ವಿಂಟರ್ ಜಾಸ್ತಿ ಸಿಗ್ಲಿಲ್ಲ, ಬಿಕಾಸ್ ಇವತ್ತು ಟ್ಯೂಸ್ಡೇ ಅಲ್ವಾ ಹೋಗಿದ್ ನಾವು. ವೀಕೆಂಡ್ ಅಲ್ಲಿ ಎಲ್ಲ ಕ್ರೌಡ್ ಎಲ್ಲ ಅಂದ್ರೆ ಏನೇನ್ ಸ್ಟಾಕ್ ಬಂದಿತ್ತು ಎಲ್ಲ ಖಾಲಿ ಆಗ್ಬಿಟ್ಟಿತ್ತಂತೆ. ಅವ್ರು ಹಾಗೂ ನನ್ನ ನಂಬರ್ ಎಲ್ಲ ಇಸ್ಕೊಂಡಿದ್ದಾರೆ. ಮೇಡಮ್ ನೆಕ್ಸ್ಟ್ ಸ್ಟಾಕ್ ಬಂದ್ರೆ ನಾವ್ ಇನ್ಫಾರ್ಮ್ ಮಾಡ್ತೀವಿ, ಅವ್ರದ್ದು ಗ್ರೂಪ್ ಎಲ್ಲ ಇದೆಯಂತೆ. ಸೊ ನಾನು ಅವ್ರದ್ದು ಕಂಪ್ನಿ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಿದ್ರೆ ಒಂದ್ಸಲ ಕಾಲ್ ಮಾಡ್ಕೊಂಡು ಅಂದ್ರೆ ಸ್ಟಾಕ್ ಇದೆಯಾ ಏನು ಅಂತ ಕೇಳ್ಕೊಂಡು ಸೊ ಹೋಗ್ಬೋದು. ಇಲ್ಲ ಡೈರೆಕ್ಟ್ ಹೋದ್ರು ಅಷ್ಟೇ ನೋಡಿ, ಇಷ್ಟೆಲ್ಲ ನಾರ್ಮಲ್ ಸಿಗುತ್ತೆ, ಬಟ್ ಇನ್ನು ಜಾಸ್ತಿ ಬೇಕು ಅಂತಂದ್ರೆ ನೀವು ಒಂದ್ಸಲ ಕಾಲ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬಂದು ಇದು ಪುಲೋವರ್ ಪ್ರಿಂಟೆಡ್. ಇದು ಒಂದೇ ಪೀಸ್ ಇದ್ದಿದ್ದು, ಗತಿ ಇಲ್ಲ ಮತಿ ಇಲ್ಲ ಅಂದಂಗ್ ನಂಗೆ ತಗೊಂಡ್ ಬಂದಂಗ ಆಯ್ತು. ಬಿಕಾಸ್ ನಂಗೆ ಮತ್ತೆ ಇನ್ನೊಂದ್ಸಲ ನೋಡ ಇನ್ ಯಾವಾಗ ಹೋಗ್ತೀವೋ ಏನೋ ಅಂತ ಹೇಳ್ಬಿಟ್ಟು ಸೊ ತಗೊಂಡ್ ಬಂದಿದ್ದು. ಪ್ರಿಂಟೆಡ್ ಇದೆ, ನಂಗ್ ಓಕೆ ಅನ್ಸ್ತು, ಬಟ್ ಏನ್ ಮಾಡಕ್ಕಾಗತ್ತೆ, ಈಗ ಅವಳಿಗೆ ಚಳಿಗ್ ಬೇಕು, ವಿತ್ ಕ್ಯಾಪ್ ಇದೆ, ಚಳಿಗ್ ಬೇಕು. ಸೊ ಸದ್ಯಕ್ಕೆ ಇಲ್ಲಿ ನೋಡೋಣ ಆಮೇಲೆ ಅಂತ ಅನ್ಕೊಂಡು ಸೊ ಇದು ಒಂದ್ ತಗೊಂಡ್ ಬಂದಿದ್ದು. ಇದ್ರ ಕಾಸ್ಟ್ ಬಂದು 199. ಸೊ 200 rupeesಗೆ ಇದು. ಸೊ ಇದು ಬಂದು ಫುಲ್ ಓವರ್. ನೆಕ್ಸ್ಟ್ ಬಂದು ಇನ್ನೊಂದು ಜೀನ್ಸ್ ಡೆನಿಮ್ ಅಲ್ಲೇನೆ ಫ್ರಾಕ್ ಇದು. ಸೊ ಈ ತರ ಬರುತ್ತೆ. ಇದು ಇಲ್ಲೊಂಥರ ಫ್ಲೋರಲ್ ಪ್ರಿಂಟ್ ತರ ಇದೆ. ಸೊ ಸ್ಲೀವ್ಸ್ ಗೆ ಇದಕ್ಕೆಲ್ಲ ಇದು ಬ್ಯಾಕ್ ಸೈಡ್ ಬರುತ್ತೆ ಈ ತರ. ಸೊ ಇದ್ರದ್ದು ಕಾಸ್ಟ್ ಬಂದು 249. ಸೊ ಡೆನಿಮ್ ಅಲ್ಲ, ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಇದು. ನೆಕ್ಸ್ಟ್ ಬಂದು ಇದು ಒಂದು ಬ್ಲಾಂಕೆಟ್. ಸೊ ಇದ್ರಲ್ಲಿ ಸೈಜಸ್ ಗಳು ಇತ್ತು, ಮೀಡಿಯಂ, ಲಾರ್ಜ್, ಎಕ್ಸೆಲ್ ಆತರ ಎಲ್ಲ ಇತ್ತು. ಸೊ ನಾನು ಲಾರ್ಜ್ ಸೈಜ್ ತಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಬ್ಲಾಂಕೆಟ್. ಸೊ ತುಂಬಾ ವಾರ್ಮ್ ಫೀಲ್ ಕೊಡ್ತಾ ಇತ್ತು. ಸೊ ಚೆನ್ನಾಗಿತ್ತು ಅನ್ಸುತ್ತು. ಮನೇಲಿ ಅಂತಲ್ಲ, ನಾವಿಲ್ಲೇ ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇರ್ತೀವಿ, ಕಾರಲ್ಲಿ ಜರ್ನಿ ಮಾಡ್ತಿರ್ತೀವಿ, ಈಗೆಲ್ಲ AC ಇದಕ್ಕೆಲ್ಲ ಚಳಿ ಆಗ್ತಾ ಇರತ್ತಲ್ಲ. ಸೊ ಇದು ಒಂಥರ ತುಂಬಾ ವಾರ್ಮ್ ಆಗಿ ಬೆಚ್ಚಗ್ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ಇದು ಬರ್ಗಂಡಿ ಕಲರ್ ಇದೆ ಬ್ಲಾಂಕೆಟ್. ಸೊ ಕಾಸ್ಟ್ ಬಂದು 89 rupees. 89 rupeesಗೆ ಇದು. ಸೊ ಚಿಕ್ಕದ್ ಬಂದು 49ಗೆನೋ ಸಿಗುತ್ತೆ. ಐ ಥಿಂಕ್ ಸ್ಮಾಲ್ ಸೈಜ್ ಏನೋ 49 ಸಿಗುತ್ತೆ, ಮೀಡಿಯಂ ಸೈಜ್ 69, ಲಾರ್ಜ್ ಸೈಜ್ 89. ಸೊ ಆ ತರ ನಾನು ಲಾರ್ಜ್ ತಗೊಂಡೆ. ಅವ್ಳು ನೀಟಾಗಿ ಫುಲ್ ಆಗಿ ಕವರ್ ಮಾಡಕ್ಕೆಲ್ಲ ಇದು ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ನೆಕ್ಸ್ಟ್ ಬಂದು ಇದು ಶರ್ಟ್. ಸೊ ಇದು ನಮ್ಮ ಅಮ್ಮಂಗ್ ತುಂಬಾ ಇಷ್ಟ ಆಯ್ತು. ನನ್ ಬೇಡ ಮಮ್ಮಿ ಅವಳಿಗೆ ಶರ್ಟ್ಸ್ ಗಳು, ಅದು ಫುಲ್ ಶರ್ಟ್ ಹೆಂಗಿದ್ರು ನಾವು ಮತ್ತೆ ಇದೆ ಅವಳ ಹತ್ರ ಇನ್ನು ಶರ್ಟ್ಸ್ ಗಳು. ಸೊ ಬೇಡ ಅಂದ್ರೆ ನಮ್ಮಮ್ಮ ಇಲ್ಲ, ನಂಗೆ ಕಲರ್ ತುಂಬಾ ಇಷ್ಟ ಆಯ್ತು, ಜೀನ್ಸ್ ಮೇಲೆಲ್ಲ ಹಾಕೋಣ ಅವಳಿಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಫೋರ್ಸ್ ಮಾಡಿದ್ಕೆ ತಗೊಂಡಿದ್ದು. ಸೊ ಇದು ಬಂದು 199 ಈ ಶರ್ಟ್. ಕ್ಯಾಶುವಲ್ ಶರ್ಟ್, ಒಂಥರ ಅದೇ ಆಲಿವ್ ಕಲರ್ ಅಲ್ಲಿ ಇದೆ. ಸೊ 199 ಇದು. ನೆಕ್ಸ್ಟ್ ಬಂದು ಇದು ಫುಲ್ ಟಿ ಶರ್ಟ್. ಇದು ಫುಲ್ ಸ್ಲೀವ್ಸ್ ಟಿ ಶರ್ಟ್ಸ್ ಬರುತ್ತಲ್ಲ, ಸೊ ಅದು ಈ ತರ. ಇದು ಮಮ್ಮ ಲವ್ಸ್ ಮೀ ಅಂತಿದೆ. ಸೊ ತುಂಬಾ ಸ್ಟ್ರೆಚಬಲ್ ಇದೆ ಇದು. ಸೊ ಅದು ಡಂಗ್ರಿ ಎಲ್ಲ ತಗೊಂಡಿದ್ರಲ್ಲ, ಅದ್ರ ಒಳಗಡೆ ಎಲ್ಲ ಫುಲ್ ಸ್ಲೀವ್ಸ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು, ಅಥವಾ ಜಾಕೆಟ್ ಒಳಗಡೆ ಹೇಗ್ ಬೇಕಿದ್ರು ಹಾಕ್ಬೋದು ಅಂತ ಹೇಳಿ ತಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ, ಬಟನ್ ಇದೆ, ಸ್ಟ್ರೆಚಬಲ್ ಇದೆ, ಕರೆಕ್ಟ್ ಆಗಿ ಫಿಟ್ ಆಗ್ತಿದೆ. ತುಂಬಾ ಅದೇ ಬೈತದೆ ಅವಳಿಗೆ, ಈಗ ಆಗಂಗ್ ತಗಂತೀಯ, ಮುಂದಕ್ಕೆ ಆಗಂಗ್ ತಗೋ ಅಂತ. ನಾನು ಅವಳಿಗೆ ಈಗ ಹಾಕೋದು, ಸೊ ಈಗ ಆಗಂಗೆ ತಗೊಳೋದು ಅಂತ ನಾನು. ಸೊ ನೆಕ್ಸ್ಟ್ ಬಂದು ಇದು ವೈಟ್ ಟಿ ಶರ್ಟ್. ಇದು ಫುಲ್ ಸ್ಲೀವ್ಸ್ ಏನಿಲ್ಲ, ಸೊ ನಾರ್ಮಲ್. ಅದ್ ನಾನು ಕಾಸ್ಟ್ ಹೇಳಿಲ್ಲ ಅನ್ಸುತ್ತೆ. ಸೊ ಇದು ಕಾಸ್ಟ್ ಇದು ಬಂದು 99 rupeesಗಿದು. ಸೊ ಇದು ಬಂದು 99ಗೆ ವೈಟ್ ಟಿ ಶರ್ಟ್ ಅಷ್ಟೇ. ಇದು ಕೂಡ 99. ನೀವು ರೇಟ್ ಕಮ್ಮಿ ಇದೆ, ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ನೀವು ಡಾರ್ಕ್ ಕಲರ್ಸ್ ತಗೊಂಡ್ರು ಆರಾಮಾಗಿ ಕಲರ್ ಶೇಡ್ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ.
ಸೊ ನೆಕ್ಸ್ಟ್ ಈ ಕಲರ್ ಇರಲಿಲ್ಲ ಅವಳ ಹತ್ರ ಟೀ ಶರ್ಟ್, ಸೊ ಇದೊಂದು ತಗೊಂಡೆ. ಇದು ಬಂದು 89 ಇದು. ನೆಕ್ಸ್ಟ್ ಬಂದು ಇನ್ನೊಂದು ಟೀ ಶರ್ಟ್ ಈ ಕಲರ್, ಸೊ ಇದು ಕಾಸ್ಟ್ ಬಂದು 79. ಸೊ ಡಿಫರ್ ಇರುತ್ತೆ ಬಿಕಾಸ್ 50 to 80% ಡಿಸ್ಕೌಂಟ್ ಇದೆ ಅಲ್ಲ. ಸೊ ಮಿಕ್ಸ್ ಬ್ರ್ಯಾಂಡ್ಸ್ ಇದೆ, ಪರ್ಟಿಕ್ಯುಲರ್ ಅಂತಿಲ್ಲ. ನಂಗೆ ಯಾಕಷ್ಟು ಕಮ್ಮಿ ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ. ಸೊ ಬಟ್ ಕಮ್ಮಿಗಂತೂ ಸಿಗುತ್ತೆ ಅಲ್ಲಿ, ಬಟ್ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಆ ಕ್ವಾಲಿಟಿ ಅಂತೂ ನನ್ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ಬೋದು ನೀವು, ಬಿಕಾಸ್ ನಾನ್ ಪರ್ಚೇಸ್ ಮಾಡಿದೀನಿ ಅಲ್ಲಿ. ನೆಕ್ಸ್ಟ್ ಬಂದು ಇದು ಫುಲ್ ಸ್ಲೀವ್ಸ್ ಟೀ ಶರ್ಟ್ಸ್ ಗಳು. ಇದೇ ನಂಗೆ ಜಾಸ್ತಿ ಬೇಕಿತ್ತು ಬಿಕಾಸ್ ಅವಳಿಗೆ ಬಾಟಮ್ಸ್ ಗಳಿತ್ತು, ಅಂದ್ರೆ ಶಾರ್ಟ್ಸ್ ಆಗಿರ್ಬೋದು, ನೈಟ್ ಪ್ಯಾಂಟ್ಸ್ ಆಗಿರ್ಬೋದು, ಅದೆಲ್ಲ ತುಂಬಾ ಇತ್ತು. ಬಟ್ ಅವಳಿಗೆ ಫುಲ್ ಸ್ಲೀವ್ಸ್ ಟೀ ಶರ್ಟ್ಸ್ ಗಳಿರ್ಲಿಲ್ಲ, ಸೊ ಅದಕ್ಕೆ ಇದು ತಗೊಂಡಿದ್ದು. ಇದು ಕಾಸ್ಟ್ ಬಂದು 99. ಸೊ ಈ ತರ ಬರುತ್ತೆ ಈ ಕಲರ್. ಸೊ ಇದ್ರಲ್ಲೇ ತುಂಬಾ ಕಲರ್ಸ್ ತಗೊಂಡಿದ್ದೀನಿ, ಆಲ್ಮೋಸ್ಟ್ ಎಲ್ಲಾ ಕಲರ್ಸ್, ಬಿಕಾಸ್ ಡೈಲಿ ವೇರ್ಗೆ ಬೇಕೇ ಬೇಕಲ್ಲ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಇದು ಎಲ್ಲ ಅಷ್ಟೇ, ಇದು ಆಲ್ಮೋಸ್ಟ್ 99 ಅಷ್ಟು ಕಾಸ್ಟ್ ಅಲ್ಲೇ ಇದೆ ಇದೆಲ್ಲ. ನೆಕ್ಸ್ಟ್ ಬಂದು ಇದು ಇನ್ನೊಂದು ಡೈಲಿ ವೇರ್ಗೆ, ಇದು ಕೂಡ ಅಷ್ಟೇ 99. ಪ್ರಿಂಟ್ ಚೇಂಜ್ ಇರುತ್ತೆ, ಕಲರ್ ಡಿಫರ್ ಇರುತ್ತೆ ಅಷ್ಟೇನೆ. ಸೊ ಇದು ಅಷ್ಟೇ ಈ ಕಲರ್, ಇದು 99. ನೆಕ್ಸ್ಟ್ ಒಂದು ಈ ಕಲರ್, ಸೊ ಇದು ಕೂಡ 99. ಇದು ಆಲ್ಮೋಸ್ಟ್ ಸೇಮ್ ಅನ್ಸುತ್ತೆ ಇದು. ಸೊ ನೆಕ್ಸ್ಟ್ ಬಂದು ಈ ಕಲರ್, ಇದು 99. ಇದು ಕೂಡ 99. ಇದೆಲ್ಲ ಯೂನಿಸೆಕ್ಸ್, ನೀವು ಆರಾಮಾಗಿ ಬಾಯ್ಸ್ಗೂ ಹಾಕ್ಬೋದು, ಗರ್ಲ್ಸ್ಗೂ ಹಾಕ್ಬೋದು. ಸೊ ಆತರ ಏನಿಲ್ಲ. ನೆಕ್ಸ್ಟ್ ಇದು ಒಂದು ಹಾಫ್ ಸ್ಲೀವ್, ಈ ಕಲರ್ ಅಲ್ಲಿ ಇರ್ಲಿಲ್ಲ ಅವಳಿಗೆ, ಸೊ ಇದು ಒಂದು, ಇದು ಅಷ್ಟೇ 99. ಸೊ ಇಷ್ಟು ನಂಗೆ ಏನ್ ತಗೊಳ್ಳಿಲ್ಲ, ಬಿಕಾಸ್ ಅವಳಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಹೋಗಿದ್ದು. ಸೊ ಅವಳದು ಮುಗಿಸ್ಕೊಂಡು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಇಷ್ಟನ್ನೇ ಅವಳನ್ನ ಇಟ್ಕೊಂಡು ಮಾಡ್ಕೊಂಡ್ ಬಂದ್ವಿ. ಸೊ ವಿಡಿಯೋದಲ್ಲಿ ನೋಡಿರ್ತೀರಾ, ಅದ್ನೇಳಿಯೋದು ಇದ್ನೇಳಿ, ಬಿಕಾಸ್ ನಡೀತಿದಳಲ್ಲ ಅವಳನ್ನ ನೋಡ್ಕೊಂಡು ಸೊ ಇದ್ ಮಾಡ್ಕೊಂಡ್ ಬರೋದೇ ಆಯ್ತು. ಸೊ ಫೈನಲಿ ಮುಗಿಸ್ಕೊಂಡ್ ಬಂದ್ವಿ, ಇಷ್ಟು ಶಾಪಿಂಗ್ ಮಾಡಿದೀವಿ. ಸೊ ಈಗ ಅಮ್ಮ ಅವ್ಳು ನೋಡ್ಕೋತಿದ್ದಾರೆ, ಅವಳನ್ನ ಫಸ್ಟ್ ಮಲಗಿಸ್ಬೇಕೀಗ. ಮಲಗಿಸ್ಬಿಟ್ಟು ನೈಟ್ ನಾ ಎಲ್ಲಾದ್ರೂ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಸುಮ್ನೆ ತುಂಬಾ ದಿನ ಆಯ್ತು ನಾವೆಲ್ಲೂ ಸ್ವಲ್ಪ ಹೊರಗಡೆ ಹೋಗ್ದಲೆ. ಸೊ ಹಾಗಾಗಿ ಎಲ್ಲಾದ್ರೂ ಒಂಥರ ನಂಗೆ ಈ ಡಾಬಾ ಸ್ಟೈಲ್ ಅದೇನೋ ಸ್ವಲ್ಪ ಸ್ಪೈಸಿ ಆಗಿ ತಿನ್ಬೇಕು ಅಂತ ಅನ್ಸ್ತಿದೆ. ಸೊ ಹಾಗಾಗಿ ನೋಡ್ಕೊಂಡು ಇಟ್ಕೊಂಡಿದೀನಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನೈಟ್ ಒಂದು 7 or 8 ಹಂಗೆ ಊಟಕ್ಕೆ ಹೋಗೋಣ ಅನ್ಕೊಂಡಿದೀವಿ. ಸೊ ಊಟಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀವಿ. ನೈಟ್ ಊಟಕ್ಕೆ ರಾಜರಾಜೇಶ್ವರಿ ನಗರಲ್ಲಿರುವಂತಹ RR ವಾಟಿಕಾ ಪಂಜಾಬಿ ಡಾಬಾಗೆ ಬಂದಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ರಿವ್ಯೂಸ್ ಅಂತ ಬಂದ್ವಿ, ಬಟ್ ಹಾಗೆ ಇತ್ತು. ಸೊ ಕಂಪ್ಲೀಟ್ಲಿ ಇದು ಒಂಥರ ಫ್ಯಾಮಿಲಿ ಡಾಬಾ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಎಲ್ಲ ಫ್ಯಾಮಿಲಿ ಅವರೇ ಬಂದಿದ್ರು. ಸೊ ಊಟ ಒಂದು ತುಂಬಾ ಚೆನ್ನಾಗಿ ಸ್ಪೈಸಿ ಆಗಿ ಪಂಜಾಬಿ ಸ್ಟೈಲ್ ಅಲ್ಲಿ ಇತ್ತು. ಸೊ ಊಟ ಎಲ್ಲ ಎಂಜಾಯ್ ಮಾಡ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.